ಹುಡುಕಿ ಇರುವನ ಮತ್ತೆ ಹುಡುಗಿ ಸಿಕ್ಕುದಿಲ್ಲ. ಚೆನ್ನಾಗಿ ವಿಚಾರಿಸ್ತಾನೆ ಮಾಯ್ದಿಕ್ಲೂಟದ ತಯಾರಿ ಅವರಿಗೆ ಒಳ್ಳೆ ವೈದ್ಯ ಕೊಡ್ತಾರೆ. ಮೊಟ್ಟಿ ಹೊಡಿತಿಲ್ಲ. ಈರುಳ್ಳಿ ಸಿಪ್ಪಿ ಮೊಟ್ಟಿ ಬೇಯಿಸತಿ ಹಾಕ್ರೆ ಮೊಟ್ಟಿ ಹೊಡಿತಿಲ್ಲ. ಓ ಹೊಸ ವಿಷಯ ಹೇಳಿ. ಈಗ ಹೇಳ. ಇದು ಬಿರಿಯಾನಿಗೆ ರೆಡಿ ಆಗ್ತಿರುವ ಐಟಮ್. ಬಿರಿಯಾನಿಗೆ ರೆಡಿ ಆಗ್ತಿರುವ ಐಟಮ್ ಅವ ಹೇಳಿ ಈಗ ಅಂತ ಹೇಳ. ನಂಗೆ ಕೆಲ್ಸ ಇಲ್ಲ. ನಮ್ಮ ಬಡಾರ್ ಬೈಲ್ ಕುಟುಂಬದ ಕಿರಿಯ ತಲೆ. ಕಿರಿಯ ತಲೆ ಅಲ್ಲ, ನೀನೇ ಲಾಸ್ಟ್ ಅಲ್ದ ಬಾ. ಇವತ್ತು ನಮ್ಮ ಮನೆಯಲ್ಲೂ ಮದುವೆದು ಮಾಯ್ದಿಕ್ಲು ಊಟ ಅಂತ ಹೇಳಿ ಮಾಡ್ತಾ ಇತ್ತು. ಅಂದರೆ ರಿಸೆಪ್ಷನ್ ಇರಲಿಲ್ಲ ಮದುವೆದು. ಸೊ ಮಾಯ್ದಿಕ್ಲು ಊಟ ಅಂತೇಳಿ ಮಾಡತ್ತು. ಹೆಂಗೆಲ್ಲ ಇತ್ಕಾಂಬ ಮದಿ ಫಿಕ್ಸ್ ಆದಗಳಿಗಿಂತ ಮದಿ ಕಾರ್ಯಕ್ರಮ ಶುರು ನಂಗ ಅಲ್ಲದ. ಅವಳು ನಂಗಂದೇಳಿ 4 ತಿಂತಳಕ್ಕೆ ಅನ್ಕೊಂಡಳ. 3 ಸಾಕಕ್ಕ, 3 ಸಾಕು. ನಂಗೊಬ್ಳ ತಂಗಿ ಇದ್ದಾಳೆ. 1 ಕೆಲಸ ಹೇಳ್ರಿ 4 ಸಲ ಹೇಳ್ಕೊಳ್ಳಿ. 1 ಕೆಲಸ ಮಾಡಂದ್ರು. ಮದಿ ಕೆಲಸ ಶುರುವಾದಗಳಿಗಿಂದ ನಮ್ಮನೆಗೆ ಇದೇ ತಿಂಡಿ. ಏಗಳಿಗೂ ಬೆಳಗ್ಗೆ ಮಧ್ಯಾಹ್ನದ ಅಡಿಗೆ ಪ್ರಿಪರೇಷನ್. ಎಷ್ಟು ಲಾಯ್ಕಲ್ಲ ಊರ್ಕೋಳಿ ಕಾಣ್. ಲಿವರ್ ಎಷ್ಟು ಕಪ್ಪಿತ್ತಲ್ಲ ಇದಾಗೆ. ನಮ್ಮನೆಗೆ ಸುಮಾರು ದಿನದಿಂದ ಪ್ಲ್ಯಾನ್ ಇದ್ದಿತ್ತು ಮಾಯ್ದಿಕ್ಲು ಊಟಕ್ಕೆ ಊರ್ಕೋಳಿಯೇ ಮಾಡ್ಕಂದೇಳಿ. ನಂಬದಂಗೆಲ್ಲ ಊರ್ಕೋಳಿ ಸ್ವಲ್ಪ ಸಾಕತ್ ನಾವು. ಹಂಗಾಗಿ ಮಾಯ್ದಿಕ್ಲು ಊಟಕ್ಕೆ ಅಂತೇಳಿ ಸ್ವಲ್ಪ ದಿನದಿಂದ ಕೋಳಿ ಸಾಕೋಕೆ ಶುರು ಮಾಡಿದ್ದೀರು. ಸೊ ಇವತ್ತೆಲ್ಲನ ಬಡ್ದು ಬಾಯಿ ಹೈಕಂತಿತ್ತು ಕಣಿ. ಜೋದ್ಮೇಲೆ ಆಸೆ ಜೋರಿತ್ತು ನೀಗಲ್ಲ. ಅವ್ರ ಬಾವ ಕೊಚ್ತಿದ್ದಲ್ಲ ತಕಾಣಿ ಅಂತ. ನೀನು ಕೊಚ್ಚೋದಿ ನಾ ಹೆಂಗ್ ತಕ್ಕಂಬ ಕೊಯ್ಗಿಗೆ ಅಂತಾರು ಆರೆ. ನಮ್ಮ ಹಿರಿ ಭಾವನವರ ತಮ್ಮನವರಾದ ರಾಮ್ ಪೂಜಾರಿ ಅವರನ್ನ ಹೊಳಮಗ್ಗಿಯಿಂದ ಕರೆಸಿ ನಾವು ಇವತ್ತು ಅಡಿಗೆ ವ್ಯವಸ್ಥೆ ಮಾಡಿರ್ತೇವೆ. ಗಂಡಿನ ಮನೆಯವ್ರು ಬಂದ್ರ ಮೇಲೆ ನಂಗೆ ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಹೂ ಮುಡ್ಸೋ ಶಾಸ್ತ್ರ ಮಾಡ್ತಾರೆ. ಅದಕ್ಕೆಲ್ಲ ತಟ್ಟಿಗೆ ಹಾಕಿ ರೆಡಿ ಮಾಡಿ ಇಡಂತಂದ್ರು. ಸೊ ನಾನು ಸಿಂಗರ್ ಹೂ, ಅರಿಶಿಣ ಕುಂಕುಮ, ಹಾಗೆ ಅದಕ್ಕೆ ಸ್ವಲ್ಪ ಮಲ್ಲಿಗೆ ಹೂ ಎಲ್ಲ ಹಾಕಿ ಒಂದು ಹರಿವಾಣದಾಗ ಹಾಕಿ ರೆಡಿ ಮಾಡ್ತಾ ಇದ್ದೆ. ಪಟ್ಟ ಕೆಲಸ ಈಸಿ ಆಗ್ತವ್ರು ಬಂದರು ಕೂಡಲೇ ಅಂಥೇಳಿ. ಇದಿಷ್ಟು ಹೂ ರೆಡಿ ಮಾಡ್ರ ಮೇಲೆ ನಂಗೆ ಗುಲಾಬಿ ಹೂ ತಂದು ಕೊಟ್ಟರು. ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಇಟ್ಟಿದ್ದೆ. ನಮ್ಮ ಮನೆಯಲ್ಲೂ ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ಮದಿಗೆ ಎಲ್ಲರೂ ಒಟ್ಟಾತದ್ದು. ಸೊ ಒಂಥರ ಖುಷಿ ಆಯಿತು. ಎಂತಕ್ಕಂದರೆ ತುಂಬ ಸಮಯದಿಂದ ಮನೇಲಿ ಫಂಕ್ಷನ್ ಎಲ್ಲರೂ ನಾವೇ ಇರುತ್ತೆ. ಬಟ್ ಮದಿ ಅಂಥೇಳಿ ಎಲ್ಲರೂ ಒಟ್ಟಾಗಿದ್ದು ನಾವು ನಮ್ಮ ಮನೆಗೆ. ಹಾಗಾಗಿ ನಮ್ಮ ಮನೆಗೆ ಎಲ್ಲರೂ ಅಡುಗೆ ಮಾಡೋಕೆ ಶುರು ಮಾಡಿದ್ದೀರು. ಲೈಕ್ ಆಯ್ತು ಮಾತ್ರ. ಬಿರಿಯಾನಿ ಮಸಾಲ ಇದಾ? ಗ್ರೇವಿಯಾ? ಅದೇ ಎಂತ ಎಂತದೆ ಇದು? ಇದು ಅದೇ ಗ್ರೇವಿಗಾ ಮಿಕ್ಸಿಂಗ್ ಮಾಡಿ ಇದೇ ಅದೇ ಅಂದ್ರೆ ಎಂತಂದು ಹೇಳಕ್ಕೆ. ಊರ್ಕೋಳಿ ತಿರುಗಿಸಿ. ಈಗ ಊರ್ಕೋಳಿದು ಬಿರಿಯಾನಿ ರೆಡಿ ಆಗ್ತಾ ಇತ್ತು. ಬಿರಿಯಾನಿ ಮಸಾಲ. ಯಾರಿಗೆಲ್ಲ ಊರ್ಕೋಳಿ ಅಂದ್ರೆ ಇಷ್ಟ ಒಂದು ಕಮೆಂಟ್ ಹಾಕಿ ಅಕ್ಕ. ಮಮ್ಮಿ ನೀನು ಹೆಣ್ಣು ಕಾಣ್ತೀಯ? ನಿಂಗೆಂತ ಹೆಣ್ಣು ಕಾಣಕ ಈಗ ನಿಂಗೆ? ಮತ್ತೆ ಇಷ್ಟೊತ್ತು ಹೇಳ್ತಿದ್ದೆ ಹೆಣ್ಣಿನ ಹತ್ರ ಹೆಣ್ಣು ಕಾಣ್ಕಂದೇಳಿ. ನಿಂಗೆ ಈಗಲೇ ಹುಡುಕಿ ಇಡುವನಾ? ಮತ್ತೆ ಹುಡುಗಿ ಸಿಕ್ಕುದಿಲ್ಲ. ಹುಡುಕಿ ಇಡುವ ಬೇಡ್ದ? ಬೆನ್ನಿಗೆ
ಸೀದಾ ಹೋತೆ ಅವ ನಾವು ದಾರಿ ಸೇರ್ಕೊಂಡ್ರಲಿಲ್ಲ ಮತ್ತೆ ನಮ್ಮನೆ ಹಿಂಗೆ ಅಣ್ಣ ಭಾವ ತಮ್ಮನರೆಲ್ಲ ಸೇರ್ಕೊಂಡು ಗುಡ್ಡಿ ಬದಿ ಹೋದಗಳಿಗೆ ಹೊಂದಿ ಓಡಿಸ್ಕೊಬಂದು ದಾರಿಯೆಲ್ಲ ಹಾರ್ಕೊಬಂದ್ರು ಅಂದೇಳಿ ಕತೆ ಹೇಳ್ತಿದ್ರು ಕೂಕಂಡು ಅವ್ರ ಅವಸ್ಥೆ ಕಂಡ್ರೆ ಬ್ಯಾಡದಿತ್ತು ಆ ದಿನ. ಅದನ್ನ ಅದ್ರೊಳಗೆ ಇಡುದ ಕೊರ್ಗಿ ಒಪ್ಪಿಟ್ಟದ ಬಾಟ್ಲಿಯ ಕೊರ್ಗಿ ಅವ್ರ ಟೇಸ್ಟ್ ಬರ್ತಮ್ರು. ಅದ್ರೊಳ ತುಪ್ಪ ಬಟ್ಟಿ ಇತ್ತಿರ್ಕ ಅದಕ್ಕೆ. ಈಗ ಕೃಷ್ಣಣ್ಣಲ್ಲಿಗೆ ಹೋದ ಎಂತ ಅನ್ಕೇಂತಿದ್ನಲ್ಲ ಚಿಂಟು ಚಿಂಟು ನಮ್ಮನೆ ಬೆಕ್ಕಿನಷ್ಟು ಶುದ್ಧ ಯಾರಿಲ್ಲ ನಮ್ಮನೆ. ಅದನ್ನ ಹಾರ್ಕೊ ಅದ್ಕೊಂಡ್ರೆ ನಮ್ದು ಒಂದು ಮನೆಗೆ ಮಸಾಲೆ ಎಲ್ಲ ರೆಡಿ ಮಾಡೋ ಕಾತಿಲ್ಲ ಅಂತ ಹೇಳಿ ದೊಡ್ಡಮ್ಮ ಮನೆಗೆ ಹೋಗಿ ಮಸಾಲೆ ಹರ್ಕೊಂಡು ಬರ್ತಿದ್ರಿ ಮಕ್ಳೀಗ. ಈಗ ಕುತ್ತಿಗೆ ಇದ್ದದ ಹೆಂಗ್ ತೋರ್ಸುದ ಕುತ್ತಿಗೆ ಇದ್ದ ಹೆಂಗ್ ತೋರ್ಸುದ ಕುತ್ತಿಗೆ ಇದ್ದ ತೋರ್ಸ್ಕಲೆ ಬದಿ ಹೋಗೋಣ. ಅಲ್ಲಿ ಒಂದ್ ಮತ್ತೊಂದು ಬುದಿ ಮೇಲೆ ಒಂದ್ ಬುದಿ ಒಳಗ ಒಳ ಮಾಡಿ ಇಟ್ಟಿದ್ದೆ. ಈಗ ಕಾಣಿಸ್ತಾ ಉಂಟು ನಿಮ್ಮಲ್ಲಿ ಚಿನ್ನದ ಸರ ಉಂಟು ಅಂತೇಳಿ. ಪುಟ್ಟಿ ಹೋಗೋದು ಜೈನ್ ಪುಟ್ಟಿ ಹೋಗ್ತೀನಿ ತಕ್ಕೋ ಬೇಕಂದೇನೆ ಮರೇಲಿ ತೆಗಿತಾಳ ಬಾವ. ಮದಿ ಮಾರನೇ ದಿನ ನನ್ನ ಗಂಡನ ಮನೆಗೆ ಮಾಯ್ದಿಕ್ ಲೂಟ ಇದ್ದಿತ್ತು. ಸೊ ಅಲ್ಲಿ ಮಾಯ್ದಿಕ್ ಲೂಟ ಆಗಿ ನಮ್ಮ ಮನೆಯವರೆಲ್ಲ ಬಂದು ನನ್ನನ್ನು ನಮ್ಮ ಮನೆಗೆ ಕರ್ಕೊ ಬಂದಿರ್ತಾರೆ. ಇವತ್ತು ನಮ್ಮ ಮನೆಗೆ ಮಾಯ್ದಿಕ್ ಲೂಟ ಮಾಡಿ ನನ್ನನ್ನು ಗಂಡನ ಮನೆಯವ್ರು ಇಲ್ಲಿಂದ ಕರ್ಕೊ ಹೋದ್ರು ನಮ್ಮ ಮನೆಯಿಂದ. ಅದು ಒಂದು ಶಾಸ್ತ್ರ ಮಾಯ್ದಿಕ್ ಲೂಟ ಮಾಡ್ಕೊಂಡೇಳಿ. ಅಂದರೆ ಮಾಯ್ದಿಕ್ ಲೂಟ ಮಾಡಿದೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಅಮ್ಮ ಈಗ ನನ್ನ ಗಂಡಿಗೆ ಮಾಯ ಆಯ್ಕೆ, ನನ್ನ ಗಂಡನ ಅಮ್ಮ ನನಗೆ ಮಾಯ ಆಯ್ಕೆ. ಸೊ ಈಗ ನನ್ನ ಅಮ್ಮಂಗೆ ಮಾಯ್ದಿಕ್ ಲೂಟ ಮಾಡಿದೆ ನನ್ನ ಗಂಡ ಮನೆಗೆ, ನನ್ನಮ್ಮ ನನ್ನ ಗಂಡನ ಮನೆಗೆ ಹೊಪ್ಪಕ್ಕಿರೋದಿಲ್ಲ. ನಮ್ಮ ಮನೆಗೆ ಮಾಯ್ದಿಕ್ ಲೂಟ ಮಾಡಿ ನನ್ನ ಗಂಡನ ಅಮ್ಮನ ಕರೀಲಿಲ್ಲ ಅಂದರೆ ನನ್ನ ಗಂಡನ ಅಮ್ಮ ನಮ್ಮ ಮನೆಗೆ ಬಪ್ಪಕ್ಕಿಲ್ಲ. ಆ ಥರ ಶಾಸ್ತ್ರ. ಅಂದರೆ ಅದೇ ಥರ ನನ್ನ ಗಂಡಿಗೆ ಯಾರೆಲ್ಲ ಮಾಯ್ದಿಕ್ಲತ್ತು, ನನಗೆ ಯಾರೆಲ್ಲ ಮಾಯ್ದಿಕ್ಲತ್ತು ಅವ್ರನ್ನೆಲ್ಲ ಕರೆಸಿ ಊಟಕ್ಕೆ ಮಾಡಿಸಿ ಬಡಿಸಿ ಊಟಕ್ಕೆ ಕೊಡೋದೊಂದು ಕ್ರಮ. ನೀರು ಕೊಡಿ ಸಪ್ರೇಶ್ ಸೋರು ಇನ್ನಿದು ಕಲೆ ಬಿಡಿ.